ಬಾಯ್ಸ್ ಎಲ್ಲ ರೆಡಿ ಇದೆ. ಹಾಂ ಸೋಲ್ಸದೆ ಇವತ್ತು ಅಲ್ಲ ಸೊ ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಫ್ರಾಸ್ಟ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಈ ವ್ಲಾಗಿನ ಕಾನ್ಸೆಪ್ಟ್ ಅಂದರೆ ಎ ಡೇ ಇನ್ ಮೈ ಲೈಫ್ ಅಂತ. ಸೊ ಇವತ್ತು ನಾನು ಏನೇನು ಮಾಡ್ತೀನಿ ಪ್ರತಿಯೊಂದೂ ಅಷ್ಟೇ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸ್ವಲ್ಪ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 9:30 ಟೈಮು, 9:15 ಎಕ್ಸಾಕ್ಟ್ಲಿ. ಸೊ ಏನಂದರೆ 10:30 ಸ್ಟ್ರೀಮ್ ಇದೆ. ಸೊ ಸ್ಟ್ರೀಮ್ ಮಾಡೋದು ಫಸ್ಟು, ಅದಾದಮೇಲೆ 1-1:30 ತನಕ ಮಾಡ್ತೀನಿ. ಆಲ್ರೆಡಿ ಕಾಲ್ ಬರ್ತಾಯಿಲ್ಲ, ಒಂದು ನಿಮಿಷ. ಸೊ ನಾನೇನು ಹೇಳ್ತಿದ್ದೆ ಅಂದರೆ 1-1:30 ತನಕ ಸ್ಟ್ರೀಮ್ ಮಾಡ್ತೀನಿ. ಅದಾದಮೇಲೆ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತೀವಿ. ಸೊ ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಆಮೇಲೆ ಏನು ಪ್ಲ್ಯಾನ್ ಆಗುತ್ತೆ ನನಗೂ ಗೊತ್ತಿಲ್ಲ. ಸೊ ಏನೇನು ಪ್ಲ್ಯಾನ್ ಆಗುತ್ತೆ ಎಲ್ಲ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಬನ್ನಿ ಸೀದಾ ಸ್ಟ್ರೀಮ್ ಆದಮೇಲೆ ಸಿಗ್ತೀವಿ. ಬಾಯ್. ಇಲ್ಲಿ ನೋಡಿ ಅಣ್ಣ ನಿಂತವನೆ. ಸ್ಟಾಪ್ ವಾಚ್ ಇಡಕ್ಕೆ ಹೇಳಿದ್ದೆ, 2 ನಿಮಿಷ ಅಂದರೂ ಬಿಡ್ತಿಲ್ಲ, ರೋದನೆ ಕೊಡ್ತಿದ್ದ ಅವಾಗಿಂದ. ಇಟ್ಟಿದ್ದೇನಾ ಸ್ಟಾಪ್ ವಾಚು? ನನಗೀಗ ಎಷ್ಟೊತ್ತಾಯಿತು ತೋರಿಸು. ಕೊಡುಗುರು ಎಷ್ಟೊತ್ತು ನಿನ್ನ ಕಾಯ. ನಮ್ಮ ಹುಡುಗ ಸಾತ್ವಿಕ್ ಅಂತ, ಚಡ್ಡಿ ದೋಸ್ತ್, ಕಾಲೇಜ್ ದೋಸ್ತ್, ಇವಾಗ ಬ್ಯಾಡ್ಮಿಂಟನ್ ದೋಸ್ತ್ ಅವನೇ. ಇಲ್ಲಿ ಒಳಗಡೆ ಸ್ಟ್ರಿಂಗ್ ಹಾಕ್ಸ್ಬೇಕಂತೆ. ಸ್ಟ್ರಿಂಗ್ ಅಲ್ಲ ಸಾರಿ, ಗ್ರಿಪ್ ಹಾಕ್ಸ್ಬೇಕು. ಸೊ ಗ್ರಿಪ್ ಹಾಕ್ಸ್ಕೊಂಡು ಸೀದಾ ಸಿಗ್ತೀನಿ. ಒಳಗಡೆ ರೆಕಾರ್ಡ್ ಮಾಡೋಷ್ಟು ಧೈರ್ಯ ಇನ್ನೂ ಬಂದಿಲ್ಲ. ಸೊ ಗೈಸ್ ಸೀನ್ ಏನಂದರೆ ಬಂದ್ವಿ, ಗ್ರಿಪ್ಪೆಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ನಮ್ಮ ಸ್ಕೂಲ್ ಫ್ರೆಂಡು, ನನ್ನ ಕಾಲೇಜ್ ಫ್ರೆಂಡು, ನಾನು, ನಮ್ಮ ಅಣ್ಣ ಫ್ರೆಂಡು, 3 ಜನ ಇವಾಗ ಇದ್ರಲ್ಲಿ ತ್ರಿಬಲ್ಸ್ ಹೋಗೋದಂತೆ. ಮತ್ತೆ ತ್ರಿಬಲ್ಸ್ ಆಗುತ್ತಾ ಏನಮ್ಮ? ಇಲ್ಲಿ ಕ್ಯಾಮ್ರಾ ಇಲ್ದೇ ಇರ್ಬೇಕಾದ್ರೆ ಅಷ್ಟೆಲ್ಲ ಮಾತಾಡ್ತೀರಾ. ಟೈಮ್ ಆಯ್ತು. ಎಷ್ಟು ಟೈಮು? 1 ನಿಮಿಷದಲ್ಲಿ ಗೈಸ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಹೊಡಿತಾರೆ ಬ್ಲಾಗ್ ಮಾಡೋದು. ಸೊ ಗೈಸ್ ಅಲ್ಲಿಂದ ಬಂದು ಈಗ ಬ್ಯಾಡ್ಮಿಂಟನ್ ಕೋರ್ಟ್ ಹತ್ರ ಇದ್ದೀವಿ. ಒಳಗಡೆ ಹೋಗೋಣ, ಆಟ ಶುರು ಮಾಡೋಣ. ಇನ್ನು ಆ್ಯಕ್ಚುಲಿ ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡ್ ಇನ್ನೂ ಬರ್ತಾವ್ರು. ಈಗ ಲೇಟಾಗಿ ಹೋಗಿದೆ ಆಲ್ರೆಡಿ 5 ನಿಮಿಷ. ಸೊ ಬನ್ನಿ ತಡ ಮಾಡೋದು ಬೇಡ, ಸೀದಾ ಒಳಗಡೆ ಹೋಗ್ಬೇಡ. ಸೊ ಗೈಸ್ ಫೈನಲಿ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನಮ್ಮ ಅಣ್ಣ, ಅಲ್ಲಿ ವರುಣ್ ಅಂತ ಇವರು ನಮ್ಮ ಅಣ್ಣನ ಕಾಲೇಜ್ ಫ್ರೆಂಡು, ಎಲ್ಲ ರೆಡಿ ಇದೆ. ಹಾಂ ಸೋಲ್ಸದೆ ಇವತ್ತು. ಅಲ್ಲ ನನ್ನ ಟೀಮಲ್ಲಿ ಆಡ್ತೀನಿ ಅಂತೇನೋ ಹೇಳ್ತಿದ್ದೆ. ಹಂಗೆ ಈ ಕ್ಲಿಪ್ಪು 5 ಸೆಕೆಂಡ್ ಕ್ಲಿಪ್ ಸ್ಟಾರ್ಟಿಂಗಲ್ಲಿ ಹಾಕ್ತೀನಿ, ಬ್ಲಾಗ್ ಸ್ಟಾರ್ಟಿಂಗಲ್ಲಿ. ಈ ಗೇಮ್ದು ಹಂಗೆ ರೆಕಾರ್ಡಿಂಗ್ ಬರುತ್ತೆ. ನೋಡೋಣ ಯಾರೇನು ಸೋಲಿಸ್ತಾರೆ ಅಂತ. ಅಂದರೆ ಇಲ್ಲಿ ಇನ್ನೂ ಯಾರು ಅಷ್ಟೊಂದು ಪ್ರೊಫೆಷ್ನಲ್ ಲೆವೆಲ್ ಆಡೋರೆಲ್ಲ ಇಲ್ಲ, ಬೇಸಿಕಾಗಿ ಆಡ್ತೀವಿ ಅಷ್ಟೇ. ವಾರ್ಮಪ್ ಎಲ್ಲ ಆಯಿತು ನಮ್ಮದು. ಇವಾಗ ನೀವು ಮಾಡು ನೋಡಿ ಗೈಸ್, ವಾರ್ಮಪ್ ತೋರಿಸ್ತೀನಿ ಏನೇನು ಮಾಡ್ತಾನಂತ. ಮಾಡೋ ವಾರ್ಮಪ್ಪು. ಮಾಡು ಬ್ರೋ. ಎಲ್ಲ ನೋಡಿ, ಎಲ್ಲ ಕ್ಯಾಮ್ರಾ ಕಾನ್ಷಿಯಸ್ ಆಗ್ತದೆ. ನಾನೇನು ಮಾಡಲಿ, ಬ್ಲಾಗ್ ಮಾಡು ಅಂತ ಮಾಡಿಸ್ತಾರೆ. ಮಾಡಿದ್ರೆ ಹಿಂಗೆ ಅಯ್ಯೋ ಅನಿಸ್ತಾರೆ ನೋಡಿ. ಇಲ್ಲಿ ಈ ಥರ ಲೈಕ್ ನಾರ್ಮಲ್ ವಾರ್ಮಪ್, ಬೇಸಿಕ್ ವಾರ್ಮಪ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋದು. ಅಲ್ಲಿ ನೋಡಿ, ಅಲ್ಲಿ ಬಾಯ್ಸು ಸ್ವಲ್ಪ ಟಾಸ್ ಮಾಡ್ಕೊಂಡು ಆರಾಮಾಗೆ. ಗೈಸ್ ಎಲ್ಲೋದ್ರೂ ದೇಸಿ ಬುದ್ಧಿನ ಬಿಡಲ್ಲ, ಕ್ಲಿಪ್ಸ್ ಹಾಕ್ಬೇಕಂತ ಯಾರು ಆಡೋದು. ಕೈ ಇಡೋ ಇರೋ ಹಿಂಗೆ ತಿರ್ಗಿಸಿ. ಯಾವ್ದು ಇದು? ಇದು ಬಂದ್ರು ಅದೇ, ಅದು ಬಂದ್ರು ಅದೇ. ಕೈ ಇರೋ ಏನು ಫಸ್ಟ್ ಹೇಳ್ರು ಏನು ಹಂಗೆ ಉಳ್ಕೊಂಡವನು ಚೇಂಜ್ ಮಾಡಿ. ನಾನು ಇವನು ಒಂದು ಟೀಮು, ನೀವು 3 ಜನ. ಇವಾಗ ನೋಡಿ ಯಾರು ಕುತ್ಕೊಂತಾರೆ ಅಂತ ಡಿಸೈಡ್ ಆಗತ್ತೆ ಇಲ್ಲಿ. ವಾವ್, ಕುತ್ಕೋ. ನೆಕ್ಸ್ಟ್ ಮ್ಯಾಚ್ ಅವ್ನು ಕುತ್ಕೊಳ್ಳೋದು ನೆಕ್ಸ್ಟ್ ಗೇಮು. ಸೊ ಬನ್ನಿ ಗೇಮ್ ಕಡೆ ಹೋಗೋಣ. ಗೇಮ್ ಎಷ್ಟಕ್ಕೆ? ಎಷ್ಟು ಸ್ಕೋರ್? ಎಷ್ಟು? 3 ಲವ್. 3-1. 2-3.
3 all. Four three. 5-3. 4-6. 7-4. 5-7. 8-5. 6-8. 9-6. 7-9. 8-9. 10-8. 9-10. 10 all. ಇನ್ನು ಅಲ್ಲಿ ಬಿತ್ತು. 11-10. 11 all. ಓಯ್ ಕೋಚ್ ಚೇಂಜ್ ಮಾಡು. ಏನು ಹೇಳ್ಬೇಕು ಅನಿಸ್ತಿದೆ ನಿಮಗೆ? ಫೈನಲ್ಸಲ್ಲಿ 11 ಆಲ್ ಆಗಿದೆ. ಆಕ್ಷನ್ ಕಟ್ ಇದೆ ಹೇಳು. 11 ಆಲ್ ಆಗಿದೆ. ಯಾರು ಗೆಲ್ತಾರೆ? ನನ್ನ ಪ್ರಕಾರ ಭರತ್ ಅನ್ಸುತ್ತೆ. ಸ್ಮ್ಯಾಶ್ ಹೊಡಿತಾನೆ. ಸಾತ್ವಿಕ್ ಮಸ್ತಾಗಿ ಆಡ್ತಾನೆ. ಸಾತ್ವಿಕ್ ಸಾಕಾದ ಹೊಡಿತಾನೆ ಸ್ಮ್ಯಾಶ್ ಮಾತ್ರ. ಭರತ್ ಇನ್ನೊಂದು ಸ್ವಲ್ಪ ಬಾಲ್ ಕಾಡಿದ್ರೆ ಯಾರು ಗೆಲ್ತಾರೋ? 11 ಆಲ್ ಅವ್ನು ಗೆಲ್ಬೋದು. ಸಾತ್ವಿಕ್ ಒಂದು ಭರತ್ ಒಂದು. ವರುಣ್ ನೀನು ಗೆಲ್ತೀಯ ಅಂತ ಹೇಳೋನೆ. ನೀನು ಸಾತ್ವಿಕ್ ಗೆಲ್ತಾನಂತೆ. ವರುಣ್ ಡಿಸಪಾಯಿಂಟ್ ಆಗಲ್ಲ. ಟ್ವೆಲ್ 11. 13-11. 13-11. 12-13. 13 all. 14-13. 15-13. 14-13. ಅಲ್ಲ 14-15. 15 all. ಇನ್ನು ಔಟ್ ಬಿಡೋ. ನಾನು ಕರೆಕ್ಟಾಗಿ ನೋಡಲಿಲ್ಲ. ಇಲ್ಲ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಿದ್ದೀನೋ. 16 ಎಷ್ಟು? 16 all.
17-16. all. 18-17. 18 all. 19-18. 0.18. 19 point. Yeah. ಏನು ಹೇಳಿದೆ ಒಂದು ಪಾಯಿಂಟಿಂದ ಸೋತಿದ್ದೀನಿ ಅಷ್ಟೇ. ಮೊನ್ನೆ ಬಂದಾಗ ಯಾರು ಗೆದ್ರು? ಮೊನ್ನೆ ಬಂದಾಗ ನಾನು ಗೆದ್ದಿದ್ದೆ. ಮೊನ್ನೆ ಬಂದಾಗ ಯಾರು ಗೆದ್ರು? ಬಂದೆ. ಸೊ ಗೈಸ್ ಹೇಳಿಲ್ವಾ ನಿನಗೆ ಡಿಸಪಾಯಿಂಟ್ ಮಾಡಲ್ಲ ಅಂತಿದ್ದೆ. ವಿನ್ ಪ್ರೆಡಿಕ್ಷನ್ ಅಷ್ಟೇ, ವಿನ್ ಪ್ರೆಡಿಕ್ಷನ್ಸ್ ಈಸಿ. ಓಯ್ ನೀವಾಡಿ ಓಯ್ ನೀವಾಡಿ, ನಾನು ರೆಸ್ಟ್ ಮಾಡ್ತೀನಿ. ಏನಂದರೆ ಇವನ್ ಫ್ಯಾನ್ಸ್ ಅಲ್ವಾ ನೀವು, ಇವ್ನು ವ್ಯೂವರ್ಸ್ ಅಲ್ವಾ, ಅದಕ್ಕೆ ಇವ್ನು ವ್ಯೂವರ್ಸ್ಗೋಸ್ಕರ ಇವ್ನು ಪಾಪ ಕೇಳ್ಕೊಂಡ ಸೈಡಿಗೆ ಬಂದು ಇದಕ್ಕೆ ನಾನು ಬಿಟ್ಕೊಟ್ಬಿಟ್ಟೆ. ಇಲ್ಲ ಆರಾಮಾಗಿ ನಾನು ಗೆಲ್ತೀನಿ. ಸೋತಾಗ ಎಕ್ಸ್ಕ್ಯೂಸಸ್ ಜಾಸ್ತಿ ಬರುತ್ತಂತೆ. ಮೊದಲೇ ಗೇಮ್ ಅದು ಕೇಳಬೇಕಾ? ಲಾಸ್ಟಲ್ಲಿ 2 ಮೈನ್ ಗೇಮ್ ಮಾಡಿದ್ರೆ ಆಡಿ. ಓಯ್ ಆಡ್ರೋ ಲೋ, ಓಯ್ ಆಡ್ತೀನೋ ನೀವಿಬ್ರು ಅವ್ರಿಬ್ರು ಬರ್ತಾರೆ, ನಾನು ರೆಸ್ಟ್ ಮಾಡ್ತೀನಿ. ಗೈಸ್ ಇವತ್ತಿನ ಸಿಂಗಲ್ಸ್ ವಿನ್ನರ್ ನಾನೇ. ಡಬಲ್ಸಲ್ಲಿ ಎಷ್ಟೊಂದು ನಾವೇ ಗೆದ್ದಿದ್ದು ಎಲ್ಲ ಅಂದರೆ ಅದೇ ಇವಾಗ ಆಡ್ತಿರೋದಲ್ಲ. ನಾನು ಮುಂಚೆ ಸ್ಕೂಲ್ ಡೇಸಲ್ಲಿ ಆಡ್ತಿದ್ದೆ ಅಷ್ಟೇ. ನಮ್ಮ ಕೋಚ್ ಇದ್ರು ಒಬ್ಬರು, ಅಲ್ಲಿ ಹೇಳ್ಕೊಡ್ತಿದ್ರು. ಇವಾಗ ರೆಗ್ಯುಲರಾಗಿ ಬರ್ತಿದ್ದೀವಿ. ಇನ್ನೂ ಇದೇ ಥರ ಜಾಸ್ತಿ ಬ್ಯಾಡ್ಮಿಂಟನ್ ಬ್ಲಾಗ್ಸ್ ಬೇಕು ಅಂದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡೋಣ, ಗೇಮ್ ಆದಮೇಲೆ ಸಿಗ್ತೀನಿ. ಹಂಗೆ ಇವ್ರದ್ದು ಹಿಂಗೆ ಸ್ವಲ್ಪ ಬಿಟ್ಸ್ ಆಗ್ತಾ ಇರ್ತೀನಿ ಗೇಮ್ದು. ಯಾವ್ದಾದ್ರು ಚೆನ್ನಾಗಿ ಹೊಡೆದ್ರೆ ಶಾರ್ಟ್ಸ್. ಫುಲ್ ಮೈಂಡ್ ಗೇಮ್ ಆಡಿಸ್ಬಿಟ್ಟೆ ಪಾಪ ಈ ಹುಡುಗಂಗೆ. ಜರ್ಸಿ ಗಿರ್ಸಿ ಎಲ್ಲ ಹಾಕೊಂಬಂದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬೇವ್ರು ನೋಡಿ, ಸ್ನಾನ ಮಾಡಿರೋ ಥರ ಇದೆ ಬೇವ್ರ ಕೈಯಲ್ಲಿ. ಇದಕ್ಕೆ ಸೋತಿರೋದು ನೀನು. ಏನು ಹೇಳೋ? ಹೆಂಗೆ ಮಿಸ್ ಮಾಡಿದೆ ಹೇಳಿ. ಈಗ ಅದೆಲ್ಲ ಆಗ್ತಾ ಇರುತ್ತೆ ಗೇಮಲ್ಲಿ. ನಾವೇನು ಪ್ರೊಫೆಷ್ನಲ್ಸ್ ಅಲ್ಲ, ಸುಮ್ಮನೆ ಬರೋದು ಆಡೋಕ್ಕೆ. ಗಾಯ್ಸ್ ಸೈನಿಂಗ್ ಆಫ್ ಫಾರ್ ಟುಡೇ. ಅಂದರೆ ಬ್ಯಾಡ್ಮಿಂಟನಿಗೆ ಮಾತ್ರ ಮ್ಯಾಟ್ರ್ ಏನಂದರೆ, ಬ್ಯಾಡ್ಮಿಂಟನ್ ಆಡಿ ಎಷ್ಟೊಂದು ಗೆದ್ದು 1-2 ಸೋತ್ವಿ. ಇವನು ಸೋಲಿಸ್ದೆ. ಆಟ ಬರಲಿ, ಅವಾಗ ಇವನು ಸೋಲಿಸ್ತೀನಿ. ನಿಂಗೆ ಹೆಂಗೆ ಅನಿಸ್ತೈತೆ ಸೋತಿ? ಸೋತೆ ನಾನು. ಹಾಂ, ಸಿಂಗಲ್ಸಲ್ಲೇ ಸೋತೆ ಫಸ್ಟ್ ಗೇಮೇ ಸೋತೆ. ಡಬಲ್ಸಲ್ಲಿ ಎಷ್ಟು ಸಲ ಸೋಲ್ಸಿದ್ವಿ? ನಾನು ಎಷ್ಟು ಸಲ ಅಲ್ಲ ಮಚ್ಚ, ನಾನು ನೀನು ಸೇರ್ಕೊಂಡು ಡಬಲ್ಸಲ್ಲಿ ಎಷ್ಟು ಸಲ ಸೋಲ್ಸಿದ್ವಿ ಇವ್ರಿಗೆಲ್ಲ. ಇವಾಗ ಮಾತ್ರ ಅಂತವನೇ. ನೀನು ಬ್ಲಾಗ್ ಮಾಡ್ತಿದ್ಯಾ ತಾನೇ, ನಿನ್ನ ಕಂಟೆಂಟ್ ಸಿಗ್ಲಿ ಅಂತ ನಾನು ಸೋತಿದ್ದು. ನೀನು ಫಸ್ಟ್ ಔಟ್ ಆಗ್ಬಿಟ್ರೆ ಏನು ಹೇಳ್ತೀರಾ? ಎಕ್ಸ್ಕ್ಯೂಸಸ್, ರೀಸನ್ಸ್ ಇದೆ. ಬರತ್ತೋ ಅವ್ನು ಇನ್ನಾಗಿರೋದು ಮಾತ್ರ ಹಾಕೊಳ್ಳೋದು. ಆಬ್ವಿಯಸ್ಲಿ ನಾನು ಹೊಡೆದಿರೋ ತಾನೇ ಆಗ್ತೀನಿ. ನಿಮ್ದು ಯಾವ್ದಾಗ್ಲಿ. ಸರಿ ಗೈ, ಮೇನ್ ಪ್ಲೇಯರು, ನಮ್ಮ ಮೇನ್ ಪ್ಲೇಯರು ಶೂಸ್ ಗೀಸ್ ಎಲ್ಲ ಹಾಕೊಂಡು ಇಲ್ಲಿ ನೋಡಿ. ಇನ್ನೂ ಬೇವ್ರಿಗೆ ಇಲ್ಲಿ ಬೈಲಿ ಬೇವ್ರು ಝೂಮ್ ಮಾಡ್ತೀನಿ ನೋಡಿ. ಉಫ್ಫನು ಮಾಡಿಲ್ಲ ಅಂದ್ರೂ ಉಫ್ಫನು ಅದು ಬೇರೆಯವ್ರ ಜೊತೆ ಅನ್ನೋ ನೀನು. ಸೊ ಓಕೆ ಗೈಸ್, ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತೆ ಬೇರೆ ಏನು ಕೆಲಸ ಮಾಡ್ತೀನಿ ರಾತ್ರಿ ಈವ್ನಿಂಗ್ ಎಲ್ಲ ಅದನ್ನು ತೋರಿಸ್ತೀನಿ. ಡೇ ಇನ್ ಮೈ ಲೈಫ್ ಆವರೇಜ್ ಬಾಯ್ಸ್. ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋದು ಆರಾಮಾಗಿ. ಈಗ ಇಲ್ಲಿಂದ ಮನೆಗೆ ಹೋಗಿ ಮನೇಲಿ ಸ್ನಾನ ಮಾಡಿ. ಇಲ್ಲ, ನಾನು ಮಾಡಲ್ಲ. ನಾನು ನಿನ್ನ ಜೊತೆ ಮಾಡಲ್ವ? ನನಗೆ ನಾನೀಗ ಒಂದು ಮ್ಯಾಚು ವ್ಯಾಲೋರೆಂಟ್ ಆಡ್ತೀನಿ. ವ್ಯಾಲೋರೆಂಟ್ ಆಯ್ತಾ? ಕಂಟೆಂಟ್ ಕೊಡ್ತಾವ್ ಹುಡುಗ ನನಗೆ. ಸರಿನಾ? ವ್ಯಾಲೋರೆಂಟ್ ಆಡ್ತೀನಿ ನಾನು. ಮಸ್ತಾಗಿ ಆಡ್ತೀನಿ ನೋಡು. ಹ್ಞೂ, ಇನ್ಮೇಲೆ ನೋಡು ಸಬ್ಸ್ಕ್ರೈಬರ್ಸು, ಲೈಕ್ಸು ಎಲ್ಲ ಹೆಂಗೆ ಬರುತ್ತೆ ನೋಡಿ ಇನ್ಮೇಲೆ. ಹಂಗೆ ಬನ್ನಿ ಗೈಸ್, ಅದೇನು ಮಾಡ್ತಾನೋ ಮನೆಗೆ ಹೋಗ್ಬಿಟ್ಟು ನೋಡೋಣ. ಸೀದಾ ಮನೆಗೆ ಸಿಗ್ತಾನ. ಸೊ ಗೈಸ್, ಸೀನ್ ಏನಂದರೆ ನೋಡಿ, ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಕೂತಿದ್ವಿ. ನನ್ನ ಪಕ್ಕದಲ್ಲಿ ಕೂತಿರೋ ಅಣ್ಣ WWE 2K22 ಹಾಕೋ ಆಡೋಣ ಅಂತ ಅಂದ. ಇವಾಗ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಬಂದರೆ ನಮ್ಮದೇ ಒಂದು ಬ್ಯಾಡ್ಮಿಂಟನಲ್ಲಿ 1v1 ಆಯಿತು, ಸೋಲ್ಸ್ದೆ. ಇದ್ರಲ್ಲಿ ಹೊಡಿತೀನಿ ಈಗ ಗೇಮರ್ ಆಗಿ ನಾನೇನಾದರೂ ಇವನ್ ಮುಂದೆ ಸೋತೋದ್ರೆ ಅಷ್ಟೇ. ಹೊಡಿತೀನಿ ಇವಾಗ. ಇಲ್ಲಿ ನೋಡಿ, ನಾನು ಬೂಸ್ಟ್ ಹಾಕೊಂಡೆ ಬರ್ತೀನಿ. ಇವನ್ನ ಅವಾಗಿಂದ ಲೂಸರ್ ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನಾನು ನೋಡಿ, ಯಾವುದೇ ಗೇಮ್ ಕೊಡಲಿ ಅವನಿಗೆ, ಯಾವುದೇ ಗೇಮ್ ಕೊಡಲಿ ಅವನಿಗೆ ಇದೇ ಮಾಡೋದು. ನಾನೇ ಕೊಡು ಆರೆಂಜು. ಹೇಳ್ತೀವಿ ಟೈಮ್ ಆಗಿದೆ, ಒಂದು ಕಡೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗೋಣ ಬಾರೋ ಅಂದರೆ ಇಷ್ಟೊತ್ತಿಗೆ ಗೇಮ್ ಆಡ್ಕೊಂಡು ಗೊತ್ತಿದ್ದ. ನಾನು ಗ್ಯಾಪಲ್ಲಿ ಶವರ್ ತೊಗೊಂಡು ಮತ್ತೆ ಹಳೆ ಬಟ್ಟೆ, ಬೆಳಗ್ಗೆ ಏನು ಹಾಕಿದ್ದೆ ಸೊ ಅದೇ ಬಟ್ಟೆಲಿದ್ದೀನಿ. ಈಗ SP ರೋಡ್ಗೆ ಹೋಗ್ಬೇಕು, PC ಕುಮಾರ್ ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ. ಅಲ್ಲೋಗಿ ಅದಾದಮೇಲೆ ಇನ್ನೊಂದೇನು ಕೆಲಸ ಆಗಿದೆ ಗೊತ್ತಾ, ಬ್ಯಾಡ್ಮಿಂಟನ್ ಆಡೋಕೆ ಹೋಗಿದ್ವಿ. ಎಲ್ಲೋ ನಿನ್ನ ಇದು ರ್ಯಾಕೆಟ್ಸು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಓಡೇನ ನಮ್ಮ ಮಗ ಎಲ್ಲ ಕೇಳಿದೀವಲ್ಲಿ ಎತ್ಕೊಂಡ್ರೆ ಅಂತ ಹೂ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದವನೇ. ಇವಾಗ WWE ಡೌನ್ಲೋಡ್ ಮಾಡಿದೆ, ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟು ಹೋಗಿದೀವಿ. ಎಕ್ಸ್ಟ್ರಾಕ್ಟ್ ಬಿಡು ಅದಂಗೆ ಬಿಡು ಏನು ಮಾಡಬೇಡ, ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಫಸ್ಟ್ ಹೋಗಿ ಕೆಲಸ ಮುಗಿಸ್ಕೊಂಬರೋಣ ಬಾ. ಇವನು ಓಡೇನ ನಮ್ಮ ಮಗ ನೋಡಿ ಗೈಸ್. ಮತ್ತೆ ಇಲ್ಲಿ ನೋಡಿ, ಗೇಮ್ ಡೌನ್ಲೋಡ್ ಆಗಿದೆ. ಪ್ರೆಸ್ ಏನಿ ಬಟನ್ ಅಂತೆ, ಬಟನೇ ಗುರು ಪ್ರೆಸ್ ಮಾಡ್ತಾ ಇರೋದು. ಮೋಯ್ ಇವತ್ತು ಗೇಮು ನಸೀಬಲ್ಲಿ ನಮಗಿಲ್ಲ, ಗೊತ್ತಾಯ್ತಾ? ಸೊ ಈಗ ಏನು ಹೇಳ್ತಿರೋದು ಹೇಳು ಗೇಮರು? ಹಾಂ, ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ಅಂತ. ಸೊ WWE ಆಡೋ ಪ್ಲ್ಯಾನ್ ಇತ್ತು, ಅದು ಯಾಕೋ ಸ್ವಲ್ಪ ಕೈ ಕೊಡ್ತಾ ಇದೆ. ನೋಡೋಣ, ಬರ್ತಾರ್ತಾನೆ ಹುಡುಗ ಮನೆ ಕಡೆಗೆ. ನೆಕ್ಸ್ಟು FIFA ಇಲ್ಲಾಂದರೆ WWE ಎರಡರಲ್ಲಿ ಒಂದು ಆಡಿ ಸೋಲ್ಸದೆ ಇವನ್ನ ಮತ್ತೇನೊಂದು ಕಳ್ಸೋಣ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿರೋಣ. ಸೊ ಬಚಾವ ಹಂಗೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್. ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೆಂಗೆ ಅನಿಸ್ತು ವ್ಲಾಗು ತಿಳಿಸಿ. ಆ್ಯಂಡ್ ಬ್ಯಾಡ್ಮಿಂಟನ್ ವ್ಲಾಗ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಹೇಳಿ, ಇವನ ಜೊತೆನೇ ಬರ್ತಾರಂತೆ. ಯಾಕಂದರೆ ಇವನೇ ರೆಗ್ಯುಲರಾಗಿ ಬರೋದು ಬ್ಯಾಡ್ಮಿಂಟನ್ಗೆ. ಸೊ ಇನ್ನೂ ಬೇಕು ಅಂದರೆ ಜಾಸ್ತಿ ಕಮೆಂಟ್ಸ್ ಮಾಡಿ. ಸೊ ನನಗೂ ಮೋಟಿವೇಟ್ ಆಗುತ್ತೆ, ಇನ್ನೂ ಜಾಸ್ತಿ ಕಂಟೆಂಟ್ಸ್ ತರ್ತಾ ಇರ್ತೀನಿ ಇದೇ ರೀತಿ. ಇನ್ನೂ ಬೇರೆದು ಪ್ಲ್ಯಾನ್ ಇದೆ, ಸೊ ಅದು ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.